2023ರಲ್ಲಿ ಅಯೋಧ್ಯೆಯ ರಾಮಲಲ್ಲಾನ್ ಮಾಡೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿತ್ತು. ಈ ದೇವರು ಹೀಗೆ ಇರ್ತಾರೆ, ಅವರ ರೂಪ ಹೀಗೆ ಇರುತ್ತೆ ಅನ್ನೋ ತರ ಒಂದು ಪರಿಕಲ್ಪನೆ ಶಿಲ್ಪಶಾಸ್ತ್ರದಲ್ಲಿ ಹುಟ್ಕೊಂಡಿದ್ ಹೇಗೆ ಅಂತ. ಪಂಚಭೂತಗಳಲ್ಲಿ ಲೀನವಾದಂತಹ ದೇವರನ್ನ ಅಲ್ಲಿ ಪ್ರತಿಷ್ಠಾಪಿಸಿ ಆ ದರ್ಬೆಯ ದಾರದ ಮೂಲಕ ದೇವರಲ್ಲಿ ಶಕ್ತಿಯನ್ನ ತುಂಬುವಂತಹ ಕೆಲಸ ಇದೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ. ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು? ಬಳಪದ ಕಲ್ಲುಗಳ ವಿಶೇಷತೆ ಏನು ಅಂತಂದ್ರೆ, ಒಂದು ಶಿಲ್ಪ ನಿರ್ಮಾಣ ಮಾಡಿದ ಮೇಲೆ ಆ ಶಿಲ್ಪಿಗೆ ಕಣ್ಣನ್ನು ಮಾಡುವಾಗ ಕಣ್ಣಲ್ಲಿ ಒಂದು ಹೊಳಪು ಬರಲಿ, ಒಂದು ತೇಜಸ್ಸಿಂದ ಕೂಡಿರಬೇಕು, ಶಿಲ್ಪಿ ಸಂತೋಷವಾಗಿ ಮಾಡಬೇಕು ಅನ್ನೋ ಕಾರಣದಿಂದ ಚಿನ್ನದ ಉಳಿ ಮತ್ತೆ ಸುತ್ತಿಗೆಗಳನ್ನೆಲ್ಲ ಕೊಡೋ ಸಂಪ್ರದಾಯ ಇತ್ತು. ನೋಡಿ, ಇವತ್ತಿಗೂ ಜಕಣಾಚಾರಿ ಆಗಿರಲಿ ಅಥವಾ ದಾಸೋಜ, ಮಲ್ಲೋಜ, ಮಲ್ಲಿತಮ್ಮ, ಸಿದ್ದೋಜ, ಈ ಎಲ್ಲ ಶಿಲ್ಪಿಗಳು ಇವತ್ತಿಗೂ ಜೀವಂತವಾಗೇ ಇದ್ದಾರೆ. ಬೇಲೂರು ಹಳೆಬೀಡು ಶಿಲ್ಪಕಲೆಗಳ ತವರೂರು ಯಾಕೆ?